ಬೇವಿನ ಬೀಜವನ್ನು ಬಿತ್ತಿ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಅದರ ಮೇಲೆ ಜೇನು ಮಳೆ ಸುರಿದರೆ ಅದರ ವಿಷ ಹೋಗುವುದಿಲ್ಲ ಸರ್ವಜ್ಞ ಅಂತಾರೆ. ಇದು ಯಾಕೆ ಹೇಳಕತ್ತೀನಿ ಅಂತ ಹೇಳಿದರೆ, ನಿಮಗೆ ಮನಸ್ಸಿನಾಗ ಎಲ್ಲರದ್ದು ಬೇವಿನ ಬೀಜ ಬಿತ್ಬಿಟ್ಟಾರವ್ರು. ಈಗ ಅದಕ್ಕೆ ಹೈಕಮಾಂಡಿಂದ ಲೀಡರ್ಗಳಿಗೆ ಕರ್ಕೊಂಡು ಬಂದು ಬೆಲ್ಲದ ಕಟ್ಟೆ ಕಟ್ಟಿ ಅದ್ರ ಮೇಲೆ ಜೇನು ಮಳೆ ಸುರಿದ್ರೂ ಏನಾಗೋದೈತಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ಹಿಂದೆಯೂ ಕೂಡ ನಾನು ದಾವಣಗೆರೆ ದಕ್ಷಿಣ ಭಾಗದಲ್ಲಿ ನಿಂತ್ಕೊಂಡು ಇದೇ ಎಲೆಕ್ಷನ್ ಸಮೀಕ್ಷೆ ವಿಚಾರವಾಗಿ ಮಾತನಾಡಿದ್ದೆ. ಅವತ್ತು ಅನೇಕ ಗೊಂದಲಗಳಿತ್ತು. ಯಾರು ಟಿಕೆಟ್ ಫೈನಲ್ ಆಗಿದೆ, ಯಾರು ಅಭ್ಯರ್ಥಿಗಳಾಗಿ ಇಲ್ಲಿ ಕಣದಲ್ಲಿರ್ತಾರೆ ಅಂತ ಅನೇಕ ಆಂತರಿಕ ಜಗ್ಗಾಟಗಳ ನಡುವೆ, ಕಿತ್ತಾಟಗಳ ನಡುವೆ ಫೈನಲಿ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಾಂಗ್ರೆಸ್ನಿಂದ ಶಾಮನೂರು ಸಮರ್ಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, BJPಯಿಂದ ದಾಸನ ಕರಿಯಪ್ಪ ಅವರು ನಿಂತ್ಕೊಳ್ತಾ ಇದ್ದಾರೆ. ಆದರೆ ಗೊಂದಲ ಇದೆ ಈಗಲೂ ಕೂಡ. ಯಾಕೆ ಅಂದರೆ ಒಂದು ಕಡೆ ಅಲ್ಪಸಂಖ್ಯಾತರ ಬಣದ ಒಂದಿಷ್ಟು ಮುನಿಸು, ಇನ್ನೊಂದು ಕಡೆ ಶಾಮನೂರು ಸಮರ್ಥ್ ಅವರು ಗೆಲ್ತಾರೆ ಅನ್ನೋ ಒಂದು ಕಡೆ ಭರವಸೆ. ಇವೆಲ್ಲವುಗಳ ನಡುವೆ ಇವತ್ತು ನಾನು ಜನರೊಂದಿಗಿದ್ದೀನಿ. ಸರ್, ದಾವಣಗೆರೆ ದಕ್ಷಿಣ ಭಾಳಷ್ಟು ಕುತೂಹಲವನ್ನು ಮೂಡಿಸಿರೋದು. ಇಡೀ ರಾಜ್ಯ ಈ ಒಂದು ದಾವಣಗೆರೆ ದಕ್ಷಿಣದ ಕಡೆಗೆ ತಿರುಗಿ ನೋಡ್ತಾ ಇದೆ. ಒಂದು ಕಡೆ ಜಮೀರ್ ಅವರ ಹೇಳಿಕೆಗಳು ಅವರು ಕೂಡ ಕಡೆಗಣಿಸಲಾಯಿತು. ಇವತ್ತು ಅಲ್ಪಸಂಖ್ಯಾತರ ಕಾರ್ಯದರ್ಶಿ ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ. ಏನಾಗ್ಬೋದು ಸರ್ ಎಲೆಕ್ಷನ್? ಸರ್ 100% ಸಮರ್ಥ್ ಅವರೇ ಗೆಲ್ಲಬೇಕು. ಏನಪ್ಪ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಭಿವೃದ್ಧಿ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದರೂ ಅಲ್ಪಸಂಖ್ಯಾತರು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆದ್ರೂ ಎಲ್ಲರೂ ಸೇರಿ ಒಮ್ಮತದಿಂದ ಅವ್ರಿಗೆ ಆಯ್ಕೆ ಮಾಡಿ ಇನ್ನೊಂದು ಸ್ವಲ್ಪ ಕೆಲವೊಂದು ಅಭಿವೃದ್ಧಿಗಳಿಗೆ ದಾರಿ ಮಾಡಿಕೊಡ್ಬೇಕಂತ ನಮ್ಮ ಅಭಿಪ್ರಾಯ ಸರ್. ಇನ್ನೂ ಬಿ ಫಾರ್ಮ್ ಸಿಕ್ಕಿರಲಿಲ್ಲ, ಆದರೂ ಕೂಡ ಅವ್ರು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತೀನಿ ಅನ್ನೋ ರೀತಿಯಾಗಿ ಕಾಂಗ್ರೆಸ್ಗೂ ಕೂಡ ಆ ಒಂದು ರೆಸ್ಪೆಕ್ಟನ್ನು ಕೊಡದೆ ಅವರು ಆರಂಭದಲ್ಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಹೋಗಿದ್ದು. ಇವೆಲ್ಲವೂ ಕೂಡ ಕನ್ಫ್ಯೂಷನ್ಸ್ಗಳು ಎದ್ದಿದ್ದು. ಏನು ಹೇಳ್ತೀರಿ ಸರ್? ಅದು ನಿನ್ನೆ ಸುರ್ಜೇವಾಲ ಅವರು ಮಾತಾಡಿರೋ ಪ್ರಕಾರ ಅದು ತಪ್ಪೇ. ಅವ್ರು ಹೇಳೋ ಪ್ರಕಾರ ಅದು ತಪ್ಪು, ಮಾತಾಡಿರೋ ವಿಚಾರ ಅಲ್ಲ, ನಾಮಿನೇಷನ್ ಮಾಡಿರೋ ವಿಚಾರ ತಪ್ಪು. ಬಟ್ ಅವರು ಜಾತಕ ಪ್ರಕಾರ ಅವರು ಒಂದು ಒಳ್ಳೆಯ ದಿನ, ಅದ್ರ ಬೇರೆ ಯುಗಾದಿ ಹಬ್ಬ ನಮಗೆ ಹಿಂದೂಗಳಿಗೆ ಒಂದು ಸಾಂಪ್ರದಾಯಿಕ ಹಬ್ಬ. ಆ ಒಂದು ಹಬ್ಬದ ದಿವಸ ಏನೋ ಒಂದು ನಾಮಿನೇಷನ್ ಮಾಡೋದ್ರಿಂದ ಒಳ್ಳೇದಾಗ್ಬೋದು ಅನ್ನೋ ಅಭಿಪ್ರಾಯದಿಂದ ಅವರು ನಾಮಿನೇಷನ್ ಮಾಡಿದ್ದಾರೆ ಸರ್. ತಪ್ಪೇನಿಲ್ಲ. ಹಾಗಂತ ಏನು ಅಕಸ್ಮಾತ್ ಅಲ್ಪಸಂಖ್ಯಾತರಿಗೆ ಏನೋ ಟಿಕೆಟ್ ಕೊಡಿದ್ರೆ ಅವರು ವಿಡ್ರಾ ಮಾಡ್ಕೊತಿದ್ರು. ಈಗ ಇದು ಹೈಕಮಾಂಡೇ ಅವ್ರಿಗೆ ಬಿ ಫಾರಮ್ ಕೊಟ್ಟಿದೆ. ಏನು ಅದ್ರಾಗೇನು ತಪ್ಪಿಲ್ಲ ಅನಿಸ್ತದೆ ಸರ್. ನಮ್ಮ BJP ಕ್ಯಾಂಡಿಡೇಟ್ ಬಗ್ಗೆ ಎಷ್ಟು ಹೋಪ್ಸ್ ಇದೆ? ಒಂದು ಬಿಗ್ ಫೈಟ್ ಅಂತೂ ಆಗುತ್ತಾ ಇಲ್ಲಿ ಅಂತ? ಸಿಕ್ಕಾಪಟ್ಟೆ ಟಫ್ ಫೈಟ್ ಹತ್ರ ಆಗ್ತದೆ ಸರ್, ಸಿಕ್ಕಾಪಟ್ಟೆ ಆಗ್ತದೆ. ಈಗ ಅವರು ಒಳ್ಳೆ ಲೀಡರ್ಸೇ. ಅವರು ಶ್ರೀನಿವಾಸ ದಾಸಕರಿಯಪ್ಪ ಅಣ್ಣವರು ಅವರು ಒಳ್ಳೆ ಕ್ಯಾಂಡಿಡೇಟೇ. ಟಫ್ ಫೈಟ್ ಹತ್ರ ಆಗ್ತದೆ. ಬಟ್ ಆದರೂ ಫೈನಲಿಯಾಗಿ ಸಮರ್ಥ್ ಅವರೇ ವಿನ್ ಆಗಬಹುದು ಅನ್ನೋ ನಮ್ಮ ಅಭಿಪ್ರಾಯ ಸರ್. ಆದರೆ ಜನ ನಿರ್ಣಯ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ಮುನ್ಸು ಬಗ್ಗೆ ನಾನು ಹೇಳ್ತಾ ಇದ್ದೆ. ಅದರಲ್ಲೂ ಕೂಡ ಒಬ್ಬರು ಮುಸ್ಲಿಮರು ಪಕ್ಷೇತರವಾಗಿ ನಿಂತ್ಕೊಳ್ತಾ ಇದ್ದಾರೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ. ವೋಟ್ಗಳು ಡಿವೈಡ್ ಆಗೋ ಸಾಧ್ಯತೆಗಳಿದೆ. ಇವೆಲ್ಲಗಳನ್ನು ಅನಲೈಸ್ ಮಾಡಿದಾಗ ಏನೆಲ್ಲ ಆಗಬಹುದು ಸರ್? ಒಂದು ಮನವೊಲಿಸೋ ಒಂದು ಪ್ರಯತ್ನ ನಡೆಯುತ್ತೆ ಸರ್. ಯಾಕಪ್ಪ ಅಂತಂದರೆ ಈಗ ಕೆಲವೊಬ್ಬರು ಮಾತ್ರ ಅವ್ರವ್ರ ಅಭಿಪ್ರಾಯಗಳು ತಿಳಿಸ್ತಿದ್ದಾರೆ. ಈಗ ನಮ್ಮದು ಮಾಜಿ ಮೇಯರ್ ಚಮನ್ ಸಾಬ್ ಅವರು ಆವಣ್ಣರು ಸಹಿತನು ಮಾತಾಡಿದ್ದಾರೆ. ಈ ಒಂದೂವರೆ ತಿಂಗಳು ಹಿಂದ್ಗಡೆನೇ ಅವರು ಹೇಳಿದ್ರು, ನಮಗೆ ಶಾಮನೂರು ಕುಟುಂಬದಿಂದನೇ ಟಿಕೆಟ್ ಕೊಟ್ಟರೆ ಅವರೇ ಬಲವಾದ ಒಂದು ಸ್ಟ್ರಾಂಗ್ ಕಂಟೆಂಟರ್, ಅವರು ವಿನ್ ಆಗ್ತಾರೆ, ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳಿದರು. ಮತ್ತು ರಹೀಮ್ ಸಾಬ್ ಅವರು ಆವಣ್ಣರು ಹೇಳಿದರು, ಅವರು ಹಾಲಿ ಕಾರ್ಪೊರೇಟರ್ ಅವರು ಸಹಿತನೇ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಮಾಡ್ತೀವಿ ಅಂತಂದು. ಈಗ ಕೆಲವೊಬ್ಬರಿಗೆ ಮುನಿಸಿದೆ, ಅದನ್ನು ಪಕ್ಷದಾಗ ಎಲ್ಲ ಕುತ್ಕೊಂಡು ತೀರ್ಮಾನ ಮಾಡ್ಕೊಂಡು ಅದನ್ನ ಶಮನ ಮಾಡಿ ಸಮರ್ಥ್ ಅವ್ರಿಗೆ ಒಂದು ವೋಟಿಂಗ್ ಮಾಡೋ ಒಂದು ಪ್ಲಾನಿಂಗ್ ನಡಿಬೋದು ಅಂತ ನಮ್ಮ ಅಭಿಪ್ರಾಯ ಸರ್. ಅಲ್ಪಸಂಖ್ಯಾತರ ಕಾರ್ಯದರ್ಶಿಗಳಿದ್ದೀರಿ, ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ನೋಡಿ, ಜಮೀರ್ ಅಹಮದ್ ರಾಜೀನಾಮೆ ಕೊಟ್ಟರು ಪರವಾಗಿಲ್ಲ, ಡೋಂಟ್ ಕೇರ್ ಅನ್ನೋ ರೀತಿಯಾದಂಥ ಮಾತುಗಳು ಕೂಡ ಪಕ್ಷದಲ್ಲೇ ಕೇಳಿ ಬರ್ತಾ ಇರೋದು. ಕಾರ್ಯಕರ್ತರು ಜೊತೆಗೆ ಇಲ್ಲಿ ದಾವಣಗೆರೆ ದಕ್ಷಿಣ ಭಾಗದ ಜನರ ಅಭಿಪ್ರಾಯಗಳು ಕೂಡ ಬದಲಾಗ್ತಾ ಇರೋದು. ಏನು ಹೇಳ್ತೀರಿ? ಶಾಮನೂರು ಸಮರ್ಥ್ ಅವರು ಅಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿ ಹೊರಗೆ ಬರ್ತಾರೆ ಸರ್. ನೋಡ್ರಿ, 1994ರಿಂದ ನಮ್ಮ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಕತ್ತೈತಿ. ಈಗೂ ಮಾಡಿದ್ದಾರೆ. ಅಜ್ಜಾರಿದ್ರು, ಅಜ್ಜಾರಿಗೆ ಭಾರಿ ಮರ್ಯಾದೆ ಮಾಡಿದರು, ಗೆಲ್ಲಿಸಿದ್ರು, ಹೇಳಿದರು ನಾನು ಸತ್ ಮೇಲೆ ಮುಸ್ಲಿಮ್ಸನಿಗೆ ಟಿಕೆಟ್ ಕೊಡ್ತೀವಿ, ನಾನೇ ಗೆಲ್ಸ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿದರು. ಈಗ ನಮ್ಮ ಸಮಾಜದಲ್ಲಿ ಭಾಳ ಬೇಜಾರಾಗಿದೆ ಸರ್. ನಾವು ಓಟ್ ಹಾಕ್ತೀವಿ, ಬಟ್ ನಮಗೆ ಲೀಡರ್ಶಿಪ್ ಯಾರೂ ಕೊಡೋಂಗಿಲ್ಲ ಸರ್. ಬರೀ ಓಟ್ ಹಾಕ್ಸ್ಕೋಬೇಕು, ಅವ್ರ ಹತ್ರ ಲಾಭ ಪಡಿಸ್ಕೋಬೇಕು. ನಮಗೆ ಯಾರು ಹಿಂದೆ ನಿಂತ್ಕೊಂಡು ನಮ್ಮ ಸಮಾಜಕ್ಕೆ ಗೆಲ್ಲಿಸ್ಬೇಕು, ಅವರು ಲೀಡ್ರು ಮಾಡಬೇಕು, ಅವ್ರಿಗೆ ಅಂದ್ರೆ ಯಾರೂ ಇಲ್ಲ ಸರ್. ಅಬ್ದುಲ್ ಜಬ್ಬಾರ್ ಇದಾರಲ್ಲ ನಿಮ್ಮ ಈ ಲೀಡ್ರು, ನಿಮ್ಮ ಅಲ್ಪಸಂಖ್ಯಾತರಲ್ಲೇ ಮುಸ್ಲಿಂ ಸಮುದಾಯದಲ್ಲೇ ಒಂದು 4-5 ಜನರು ಗುರುತಿಸ್ಕೊಂಡಿದ್ರು ಆಕಾಂಕ್ಷಿಗಳಾಗಿ. ಯಾಕೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗೂ ಕೂಡ ತರೋ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಅನ್ನೋ ಚರ್ಚೆಗಳಾದಾಗ ಸರ್, ನಮ್ಮದ್ರಲ್ಲಿ ಇದರ ಲೀಡ್ರು ಅಬ್ದುಲ್ ಜಬ್ಬಾರ್ ಸಾಬ್ ಇದ್ದಾರೆ, ಸಾದಿಕ್ ಪಲಾನ್ ಸಾಬ್ ಇದ್ದಾರೆ. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತಂದರೆ ಸಾದಿಕ್ ಪಲಾನ್ ಸಾಬ್ರು.
ಬಟ್ ಅಲ್ಲ ಯಾರಿಗೂ ಒಗ್ಗಟ್ಟಿಲ್ಲ ನಿಮ್ಮಲ್ಲಿ ಏನೋ ನಮ್ಮರಲ್ಲಿ ಒಗ್ಗಟ್ಟಿಲ್ಲ ಸರ್. ಅರ್ಧ ಕಾಂಗ್ರೆಸ್ ಪಕ್ಷಕ್ಕೆ, ಅರ್ಧ SDP MIMಗೆ ಅಲ್ಲಲ್ಲ ಇದು ಮಾಡ್ಕೊಂತಾರೆ ಸರ್. MIMನವ್ರು ಹೇಳಿದ್ರು ನಾವು BJPಲಿ ಯಾರು ನಿಂತ್ರೆ ಅವ್ರನ್ನೇ ಗೆಲ್ಸ್ಬಿಡೋಣ ಬಿಡಿ, ಇಲ್ಲಿವರೆಗೂ ನಮಗೆ ಅನ್ಯಾಯ ಆಗ್ತಾ ಇದೆ, ನಾವು BJPಗೂ ಓಟ್ ಹಾಕ್ತೀವಿ ಅಂತಾರೆ. ಆಗ ನಿಮ್ಮ ಸಮುದಾಯದಲ್ಲಿ ಏನಾದರೂ BJPಗೆ ಓಟ್ ಕೊಡ್ತೀರಾ ಈ ಸರಿ ಆಗಿರೋ ಬೇಸರಕ್ಕೆ? ಅಂಥವೆಲ್ಲ ಮಾತಿಲ್ಲ ಸರ್. ಲಾಸ್ಟ್ ಟೈಮ್ನಲ್ಲಿ ಕಾಂಗ್ರೆಸ್ಸಿಗೆ ಹಾಕೋದು, ಕಾಂಗ್ರೆಸ್ಸೇ ಗೆಲ್ಲೋದು ಸರ್. ಇಲ್ಲಿ ಯಾವುದು ಪಕ್ಷ ಗೆಲ್ಲಲ್ಲ, ಸುಮ್ಮನೆ ಹೇಳೋದು ಮಾತದು, ಕಿವಿ ಮಾತದು ಅಷ್ಟೇ. ಲಾಸ್ಟಿಗೆ ಸಮರ್ಥನೆ ಗೆಲ್ಲೋದು. ಈ ಟಫ್ ಫೈಟ್ ಅಂದರೆ ದಾಸ್ಕರಿಯಪ್ಪ ಅವರು ಕೊಡೋದು ಖಚಿತ ಸರ್ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದರೆ ಇವನು ಯುವಕ, ಈ ಸಮರ್ಥ ಶಾಮ್ನವ್ರು ಯುವಕರು. ದಾಸ್ಕರಿಯಪ್ಪ ಸ್ವಲ್ಪ ಗುಸ್ತಿತಾರೆ, ನಮ್ಮ ಜನರು ಸ್ವಲ್ಪ ಪ್ರೀತಿ ಮಾಡ್ತಾರೆ ಅವರಿಗೆ. ಗೆಲ್ಲಬಹುದು, ಒಂದು 15,000 ವೋಟಿಂದ ದಾಸ್ಕರಿಯಪ್ಪ ಗೆಲ್ಲಬಹುದು. ಇಲ್ಲಾಂದ್ರೆ ಸಮರ್ಥ ವಿನ್ ಆಗ್ತಾರೆ ಸರ್. ಹಾಂ ಸರ್. ಅಂದರೆ ನೀವು ಹೇಳೋ ಪ್ರಕಾರ ದಾಸ್ಕರಿಯಪ್ಪ ಅವ್ರ ಬಗ್ಗೆ ಭಾಳಷ್ಟು ಹೋಪ್ಸ್ ಇದೆ ನಿಮಗೆ? ಐದು ಸರ್. ನಮ್ಮ ಜನಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾರೆ ಸರ್ ಅವರು. ಈ ಸಲ ಚೇಂಜಸ್ ಮಾಡಬೇಕಂತ ಅಭಿವೃದ್ಧಿ ಏನೂ ಆಗಿಲ್ಲ ಸರ್. 1994ರಿಂದ ಈವರೆಗೂ 1 ರೂಪಾಯಿ ಅಭಿವೃದ್ಧಿ ಆಗಿಲ್ಲ. ಯಾವುದೋ ಆಸ್ಪತ್ರೆ ಇಲ್ಲ, ಕಾಲೇಜ್ ಇಲ್ಲ. ಏನು ಮಾಡ್ಬೇಕು ಸರ್ ನಾವು? ನಮ್ಮ ಸಮಾಜ ಬರೀ ಓಟ್ ಹಾಕಬೇಕು, ಮನೆಯಲ್ಲಿ ಇರ್ಬೇಕು, ಅದೇ ಆಗಿದೆ ಸರ್ ಗತಿ. ಯಾರಿಗೆ ಓಟ್ ಕೊಡ್ತೀರಿ ನೀವು? ನಮಗೆ ಭಾಳ ಬೇಜಾರಾಗಿ ಸರ್. ಈ ಬಾರಿ ನೋಡ್ಬೇಕು ಸರ್ ನಾವು ಕಾಂಗ್ರೆಸ್, ಬಟ್ ನಾವು ಹಾಕಲ್ಲ. ಕಾಂಗ್ರೆಸ್ಸಿಗೆ ಬೇಜಾರೈತಿ. ನಾವು ಕಾಂಗ್ರೆಸ್ ಹಾಕೊಂಡು ಬಂದಿರೋದು, ಈ ಬಾರಿ ಹಾಕಲ್ಲ ಸರ್. ನಾವು ಅಭಿವೃದ್ಧಿ ಕಡೆ ಹಾಕ್ತೀವಿ ಸರ್. ಯಾರಿಗೆ ಹಾಕ್ತೀರಿ? ದಾಸ್ಕರಿಯಪ್ಪ ಅವ್ರಿಗೆ ಹಾಕ್ತೀವಿ ಸರ್. ಅಂದರೆ BJPಗೆ ಹಾಕ್ತೀರಿ? BJPಗೆ ಹಾಕ್ತೀವಿ. ಪಕ್ಷ ನೋಡೋದು ಸರ್, ವ್ಯಕ್ತಿತ್ವ ನೋಡ್ತೀವಿ. ಹಾಂ ಸರ್. ಈ ಸರಿ BJP ಅಂತ ಏನಿಲ್ಲ, ನೀವು ಪಕ್ಷ ನೋಡಲ್ಲ. ದಾಸ್ಕರಿಯಪ್ಪ ಒಳ್ಳೆ ಲೀಡ್ರ್. ಅವ್ರಿಗೆ ಒಂದ್ಸಲಿ ಕೊಡ್ತೀವಿ, 1.5 ವರ್ಷ 2 ವರ್ಷಕ್ಕಂದ್ರೆ ಕೊಡ್ತೀವಿ ನಾವು. 28ಕ್ಕೆ ನಮ್ಮ ಸಮಾಜಕ್ಕೆ ಕೊಟ್ಟರೆ ಕಾಂಗ್ರೆಸ್ಸಿಗೆ ಹಾಕ್ತೀವಿ ಸರ್. ನೆಕ್ ಟು ನೆಕ್ ಫೈಟ್ ಇದೆ ಸರ್. ನೆಕ್ ಟು ನೆಟ್ ಐತೆ ಸರ್. ಒಂದು 5,000 ಒಳಗಡೆ ಗೆಲ್ಲು ಸೋಲು ಆಗ್ತದೆ. ಹಣದ ಹರಿವು ಏನಾದರೂ ಆಗುತ್ತೆ ಸರ್? ಭಾಳ 5,000 ಆಗ್ತದೆ. ಒಂದು ಓಟಿಗೆ ಎಷ್ಟಾಗ್ಬೋದು ಅಂದಾಜು ನೀವು ಹೇಳೋ? ಒಂದು 15,000 ರೂಪಾಯಿ. 10,000 ರೂಪಾಯಿ ಒಂದು ಓಟಿಗೆ? 1,000 ಆಗ್ತದೆ. ಅಲ್ಲಿವರೆಗೂ ಹೋಗ್ತಾರೆ ಸರ್. ನಮ್ಮ ಸಮಾಜಕ್ಕೆ ಅದೇ ಮಾಡೋರು ಸರ್ ಅವರು. ಲಾಸ್ಟ್ ಟೈಮ್ 1-2 ದಿನದಲ್ಲಿ ಹಣ ಹಚ್ಚಿ ಬಿಡ್ಬಿಡ್ತಾರೆ ಸರ್. ಜನರು ಮರಳಾಗಬಾರ್ದು ಈ ಸರಿ ಹಣಕ್ಕೆ ಅಂತ ಹೇಳ್ತೀವಿ. ಹಾಂ, ಈ ಹಣ ಹಿಂದೆ ಹೋಗ್ಬೇಡ್ರಿ, ನಿಮ್ಮ ಅಭಿವೃದ್ಧಿ ನೋಡ್ರಿ. 500,000 ರೂಪಾಯಿ ಎಲ್ಲ ಹೋಗ್ತದದು. ಒಳ್ಳೆ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ರಿ, ಅಭಿವೃದ್ಧಿ ಆಗಕ್ಕೆ ನೋಡ್ರಿ ಸಾಕು. ನೋಡಿ ಸರ್, ಒಂದು ಹಣದ ಹರಿವು ಒಳೆ ಹರಿಯುತ್ತೆ ಅನ್ನೋ ರೀತಿಯಾಗೂ ಚರ್ಚೆಗಳು ಮಾಡ್ತಾರೆ. ಏನಾಗ್ಬೋದು ಸರ್ ನೀವು ಪ್ರೆಡಿಕ್ಟ್ ಮಾಡೋ ರೀತಿಯಾಗಿ? ದಾಸ್ಕರಿಯಪ್ಪ ಅವರ ಇಂಪ್ಯಾಕ್ಟು, ಪ್ರಭಾವ ಹೇಗಿದೆ ಸರ್? ಅವ್ರದ್ದು ಇದೆ, ಇಲ್ಲ ಅಂತ ಅನ್ನಂಗಿಲ್ಲ. ಇವಾಗ ಸಮರ್ಥವ್ರದ್ದು ಅವ್ರದ್ದು ಇದೆ. ಎಲ್ಲರೂ ನಮಗೆ ಬೇಕಾಗ್ತಾರೆ. ಇವರು ಬೇಕು, ಅವರು ಬೇಕಾಗ್ತತೆ. ಯಾರು ಗೆಲ್ತಾರೋ ಅವ್ರಿಗೆ ಐತಲ್ರ ನಾವು ಆಶೀರ್ವಾದ ನಾವು ಕೊಡ್ತೀವಿ, ಇಲ್ಲ ಅಂತ ಅನ್ನಂಗಿಲ್ಲ. ಯಾಕಂತಂದ್ರೆ ನಾವು ಚರ್ಚ್ ಒಳಗೆ ಬಂದಾಗ ಐತಲ್ರ, ದಾಸ್ಕರಿಯಪ್ಪ ಅವರು ಬರ್ತಾರೆ, ಇವರು ಸಮರ್ಥವರು ಬರ್ತಾರೆ, ಮಲ್ಲಿಕಾರ್ಜುನ ಪ್ರಭಾ ಅವರು ಬರ್ತಾರೆ, SS ಮಲ್ಲಿಕಾರ್ಜುನ ಅವರು ಬರ್ತಾರೆ. ಎಲ್ಲರೂ ನಮಗೆ ಬೇಕಾಗಿರೋರೇ ಆಗಿರ್ತಾರೆ. ಇವಾಗ ಅವ್ರಿಗೆ ಬಿಟ್ಟು ಇವ್ರು ಇರೋಂಗಲ್ಲ, ಇವ್ರಿಗೆ ಬಿಟ್ಟು ಅವ್ರಿಗೆ ಇರೋಂಗಾಗಲ್ಲ. ಎಲ್ಲರೂ ನಮಗೆ ಬೇಕಾಗಿರೋರೆ. ಇವಾಗ ಹೇಳ್ಬೇಕು, ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಆಟೋ ಚಾಲಕರು ಇಲ್ಲಿ ಏನಿದಾರಲ್ರ, ಇವ್ರಿಗೆಲ್ಲರಿಗೂ ಐತಲ್ರ ಅನುದಾನ ಮಾಡಿಕೊಟ್ರೆ ಇದೆ ಅವರೇ, SS ಮಲ್ಲಿಕಾರ್ಜುನ ಅವರು. ಇಲ್ಲಿ ಇರ್ರಪ್ಪ ಅಂತಂದ್ರೆ ಮೊದಲೆಲ್ಲ ಐತಲ್ರ, ಇವರು ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇರ್ತಿದ್ರು. ಅವ್ರು ಪಾಪ ಬಾಡಿಗೆ ಸಿಗ್ತಿರ್ಲಿಲ್ಲ. ಇವಾಗ ಐತಲ್ರ ಇಲ್ಲಿ ಇರ್ತಾರೆ. ಎಷ್ಟು ಅವ್ರ ಜೀವನಕ್ಕೆ ಐತಲ್ರ, ದುಡ್ಕೊಂಡು ಹೋಗ್ಬೇಕು ಅಂತ ಒಂದು ಆಸ್ಪತ್ರೆಗೆ ಐತಲ್ರ, ಅವ್ರು ಇಲ್ಲಿ ಇದ್ದೇ ಇರ್ತಾರೆ. ಅವರು ನಮ್ಗೆ ಸಮರ್ಥವ್ರು ಬರ್ಬೇಕು ಅನ್ನೋದು ನಮಗೊಂದು ಆಸೆ. ಆದರೆ ದೇವ್ರ ಇಚ್ಛೆ ಏನೈತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಇವಾಗ ಜನಗಳದ್ದು ಅನಿಸಿಕೆ ಏನಿರ್ತೈತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಮಾತಾಡ್ತೀವಿ, ಇನ್ನೊಬ್ಬರು ಮಾತಾಡ್ತಾರೆ. ಒಬ್ಬೊಬ್ಬರು ಅನಿಸಿಕೆ, ಇವ್ರದ್ದೊಂಥರ ಅನಿಸಿಕೆ, ಅವ್ರದ್ದೊಂಥರ ಅನಿಸಿಕೆ, ಒಬ್ಬೊಬ್ರದ್ದೊಂದು ಅನಿಸಿಕೆ ಇರ್ತೈತಿ. ಆದರೆ ಐತಲ್ರ, ಪ್ರತಿಯೊಬ್ಬರು ಐತಲ್ರ ನಮಗೆ ಬೇಕು ಅಂತಂತಂದು ಹೇಳ್ತಾರೆ. ಶಾಮ್ನೂರವ್ರು ಮಾಡಿದ್ದಾರೆ, ಇಲ್ಲ ಅಂತನಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐತಲ್ರ, ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟು, ಇದು ವಿದ್ಯಾ ವಿಜ್ಞಾನ ಅಂತಂತಂದು ಎಲ್ಲ ಅವ್ರು ಮಾಡಿದ್ದಾರೆ ಅಂತಂತಂದ್ರೆ ಇಲ್ಲ, ಅವ್ರದ್ದು ಹೆಸರು ಐತಿ, ಇಲ್ಲ ಅಂತನಲ್ಲ. ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ, ಇಲ್ಲ ಅಂತ ಅನ್ನಂಗಿಲ್ಲ. ನಾವು ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ತಿಳ್ಕೊಂಡ್ರೆ ಐತಲ್ರ, ಅದು ನಮ್ಗೆ ತಪ್ಪಾಗ್ತೈತಿ. ಪ್ರತಿಯೊಬ್ಬರು ಬೇಕು, ರಾಜಕಾರಣಿಯರು. ಇವಾಗ ನೀವು ಬೇಕು, ನಾವು ಬೇಕು, ಎಲ್ಲರೂ ಬೇಕು. ಇವಾಗ ಯಾರಿಗೂ ಬಿಟ್ಕೊಡಂಗಿಲ್ಲ, ಎಲ್ಲರೂ ಬೇಕಾಗ್ತೈತಿ. ಆದರೆ ಐತಲ್ರ, ಪ್ರೀತಿ ವಿಶ್ವಾಸದಿಂದ ಐತಲ್ರ, ಯಾರ್ಯಾರಿಗೆ ಹಣೆ ಬರ್ದಾಗ ಏನೇನು ಬರ್ದಿರ್ತೈತೋ ನಮಗೆ ಗೊತ್ತಾಗಲ್ಲ. ಇವಾಗ ಅವ್ರಿಗೆ ಅವ್ರವ್ರ ಇಷ್ಟದ ಪ್ರಕಾರ ಅವ್ರವ್ರು ಮಾಡ್ತಾರೆ. ಕಾಸಿನ ವಿಚಾರದಾಗ ಐತಲ್ರ, ಕಾಸು ಯಾರಿಗೂ ಏನು ಉಪಯೋಗ ಇಲ್ಲ. ಕಾಸಿನಿಗೂ ಇಂತ ಐತಲ್ರ, ನಮ್ಮ ದಾವಣಗೆರೆ ಅಭಿವೃದ್ಧಿ ಆಗಬೇಕು. ನಾನು ಇನ್ನೊಂದು ಏನು ಕೇಳ್ತೀನಿ ಗೊತ್ತರ, ನಮ್ಮ ದಾವಣಗೆರೆ ಒಳಗೆ IT-BT ಕಂಪ್ನಿ, ಇಂಟರ್ನ್ಯಾಷನಲ್ ಏರ್ಪೋರ್ಟು ಅವೆಲ್ಲ ಆಗಬೇಕು. ಇವಾಗ ಐತಲ್ರ, ಶಿವಮೊಗ್ಗದಾಗ ಆಯಿತು, ಯಡಿಯೂರಪ್ಪರು ಮಾಡಿದ್ರು. ನಮ್ಮೂರಿನಲ್ಲಿ ಏನಕ್ಕಾಗಲಿಲ್ಲ? ನಮ್ಮದು ಮಧ್ಯ ಕರ್ನಾಟಕ ಹೆಂಗಿರ್ಬೋದು ಗೊತ್ತರ, ನಮ್ಮದು ದಾವಣಗೆರೆ. ಪ್ರತಿಯೊಂದು ಊರು ಜಿಲ್ಲೆಗಳಿಗಿನ್ನು ಹೋಗ್ಬೇಕು ಅಂದ್ರೆ ಐತಲ್ರ, ದಾವಣಗೆರೆ ಮುಖ ನೋಡೇ ಹೋಗ್ಬೇಕು ಅವರು. ಗೊತ್ತಾಯ್ತರ? ಹಿಂಗೆ ದುರ್ಗದ ಮೇಲೆ ಹೋದ್ರೂ ದಾವಣಗೆರೆ ಮುಖ ನೋಡ್ಬೇಕು, ಹರಪನಹಳ್ಳಿ ಮೇಲೆ ಹೋದ್ರೂ ದಾವಣಗೆರೆ ಮುಖ ನೋಡಬೇಕು. ಪ್ರತಿಯೊಬ್ಬರು ದಾವಣಗೆರೆ ಮುಖ ನೋಡಬೇಕು ಅಂತಂದ್ರೆ ಐತಲ್ರ, ನಮ್ಮ ದಾವಣಗೆರೆಗೆ ಐತಲ್ರ IT-BT ಕಂಪ್ನಿಗಳು ಐತಲ್ರ, ಎಲ್ಲವೂ ಡೆವಲಪ್ ಆಗಬೇಕು. ಇನ್ನೊಂದು ಐತಲ್ರ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗ್ಬೇಕು.
ಜಾಗ ತಗೊಬೇಕು, ಕೊಡ್ಬೇಕು ಅವ್ರಿಗೆ. ಕೊಟ್ಟೈತಲ್ರ ಅವ್ರಿಗೆ ಡೆವಲಪ್ ಮಾಡಿ ಐತಲ್ರ, ಅವ್ರಿಗೆ ಇಷ್ಟಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಐತಲ್ರ, ಕೊಟ್ಟು ಅವ್ರಿಗೆ ಏರ್ಪೋರ್ಟ್ ಮಾಡಬೇಕು. ಅವಾಗ ಎಷ್ಟು ಡೆವಲಪ್ ಆಗ್ತೈತೆ ಹೇಳ್ರಿ. ಇವಾಗ ನಾವು ಇಲ್ಲಿಂದ ಇಲ್ಲಿ ಬೆಂಗಳೂರಿಗೆ ಹೋಗ್ಬೇಕಂತಂದ್ರೆ 2,000 ಹೋಗ್ಲಿರಿ 3,000 ಹೋಗ್ಲಿರಿ ಫ್ಲೈಟ್ ಟಿಕೆಟ್, ಅದು ಬೇರೆ ಸೆಕೆಂಡ್ರಿ ಆಗಿರ್ತೈತಿ. ಇವಾಗ 600-700 ರೂಪಾಯಿ ಕೊಟ್ಟು 5 ಗಂಟೆ ಜರ್ನಿ ಮಾಡೋಕ್ಕಂತ 2 ಗಂಟೆ ಒಳಗೆ ನಾವು ಹೋಗಿ ಸೇರ್ತೀವಿ, 1.5 ಗಂಟೆ. ನಾವು ನೋಡ್ದಂಗೆ ಮೊದಲಿಂದ ಈವರೆಗೂ ಈ ಸ್ಕೂಲ್ ಬಿಟ್ಟರೆ ಯಾವುದು ಸ್ಕೂಲ್ ಇಲ್ಲ ಸರ್. ಮುಸ್ಲಿಮ್ಸರಿಗಾಗಲಿ ಹಿಂದೂವರಿಗಾಗಲಿ ಈ ಸ್ಕೂಲ್ ಬಿಟ್ಟರೆ ಯಾವುದು ಸ್ಕೂಲ್ ಒಳ್ಳೆ ಸ್ಕೂಲ್ ಇಲ್ಲ ಸರ್. ಒಳ್ಳೆ ಒಂದು ಆಸ್ಪತ್ರೆ ಇಲ್ಲ, ಒಂದು ರೋಡ್ ಇಲ್ಲ. ಇಲ್ಲೇ ಚೆನ್ನಾಗಿರೋದು ಸರ್. ಅಲ್ಲಿ ತಳಗಲ್ಲೇ ಹೋದ್ರೆ ನೀವು ಮಳೆ ಬಂದ್ರಲ್ಲ ನಾವು ಎಲ್ಲ ಬಿದ್ದೋಗ್ತೀವಿ ಅಲ್ಲಿ, ಅಂಥ ಪರಿಸ್ಥಿತಿ ಇದೆ ಸರ್. ಸರ್ ಇವಾಗ ಇಲ್ಲಿ ಒಂದು SS ಹಾಸ್ಪಿಟ್ಲ್ ಇದೆ, ಇಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅದು ಶಂಕರಪ್ಪರದೇ ಮಾಡಿರೋದು ಹೌದಾ. ಇಲ್ಲಿ ದಕ್ಷಿಣದಾಗ ನಾನು ನೋಡಿದ ಮಟ್ಟಿಗೆ ಇಲ್ಲೆಲ್ಲ ಐತಲ್ಲ, ಮುಂಚೆ ನಾವು ಸಹ ಚಿಕ್ಕವರು ಇದ್ದಾಗ ಅದೇ ಏರಿಯಾದಾಗ ಬೆಳೆದಿರೋರು, ಅಲ್ಲಿ ಒಂದು ಹತ್ರಕ್ಕೆ ರೋಡ್ ಬರೀ ಸೈಕಲ್ ತಪ್ಕೊಂಡು ಹೋಗಕ್ಕಾಗದಿಲ್ಲ. ನಾವು ಚಿಕ್ಕರಿದ್ದಾಗ ಮೊಣಕಾಲು ಮಟ್ಟ ಕೆಸರು ಗುಂಡಿತ್ತು. ಈಗ ಪ್ರತಿಯೊಂದು ಓಣಿ ರೋಡ್ಗಳು ಪ್ರತಿಯೊಂದು ಸಿಮೆಂಟ್ ಕಾಮಗಾರಿ ಅವರೇ ಮಾಡಿರೋದು ಸರ್. ಇದು ಏನಿದು ಕೆ ರೋಡ್ ಇದೆಯಲ್ಲ, ಅಲ್ಲಿ ಓಡಾಡಂಗೆ ಇದ್ದಿದ್ದಿಲ್ಲ, ಅದು ಚಿಕ್ಕ ರೋಡ್ ಇತ್ತು, ಅದನ್ನ ಈಗ ಡಬಲ್ ರೋಡ್ ಮಾಡಿರೋದು ಅವರೇ. ಮತ್ತು ಲಾಸ್ಟಿಗೆ ಅಕ್ತರ ರಜಾ ಸರ್ಕಲ್ ಬರುತ್ತೆ, ಅಲ್ಲಿಂದ ಫುಲ್ಲು ಡೌನ್ಗೆ ಹೋದರೆ ಆಲಿಕರ ಸ್ಕೂಲ್ ಅಂತ ಬರುತ್ತೆ, ಅಲ್ಲಿ ಒಂದು ಸ್ಟೇಡಿಯಂ ಕಟ್ಟಿದ್ದಾರೆ, ಅದು ಅವರೇ ಮಾಡಿರೋದು ಅಭಿವೃದ್ಧಿನ. ಮತ್ತು ಇಲ್ಲಿ ಭಾಷಾನಗರದಾಗ ಇದೆಯಲ್ಲ, ಅಲ್ಲಿ ಒಂದು ಸ್ಕೂಲ್ ಇದೆ, ಅದು ಹಾಸ್ಪಿಟ್ಲ್ ಯಾವುದಾದ್ರು ಮಿಲ್ಲತ್ ಸ್ಕೂಲ್ ಕಾಂಪೌಂಡ್ಗೆ ಒಂದು ಇಲ್ಲ ಸರ್ ಅದು. ಅಲ್ಲಿ ಒಂದು ಹಾಸ್ಪಿಟ್ಲ್ ಇದೆ. ಅಂದರೆ ಜನಗಳು ಅದಕ್ಕೆ ಕೋಆಪ್ರೇಟಿವ್ ಕೊಟ್ಟು ಕ್ಲೀನಿಂಗ್ ಪಾನಿಂಗ್ ಮಾಡ್ಕೊಂಡು ಸಣ್ಣ ಪುಟ್ಟ ಅಭಿವೃದ್ಧಿಗಳು ಕೇಳ್ಕೊಂಡು ಮಾಡ್ಕೊಂಡ್ರೆ ಎಲ್ಲರಿಗೂ ಆಗ್ತದೆ ಸರ್. ಈಗ ಸುಮ್ಮನೆ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ನಾವಾಗಿ ನಿಮ್ಗೆ ಏನಾದ್ರು ಕೇಳಿದ್ರೆ ತಾನೇ ಅದ್ರ ಬಗ್ಗೆ ಒಂದು ಮಾಡೋಕ್ಕೆ ಅನುಕೂಲ ಆಗ್ತೈತೆ. ಅಲ್ಲಿ ಒಂದು ಆಸ್ಪತ್ರೆ ಇದೆ, ಮತ್ತು ಒಂದು ಇದು ಇತ್ತು, ಅದು ಯಾವುದದು ನಿಟ್ಟೊಳಗಿತ್ತಲ್ಲ, ಇದು ಯಾವ್ದು ಉಚಿತವಾದ ಆಸ್ಪತ್ರೆ ESI ಹಾಸ್ಪಿಟ್ಲ್ ಇತ್ತು ಅಲ್ಲೊಂದು, ಅದನ್ನು ಕ್ಲೋಸ್ ಮಾಡಿದ್ರಿ. ಅದನ್ನ ಯಾಕಪ್ಪ ಹೋಗಲ್ಲ ಅಂದರೆ ಅದನ್ನು ನಾವು ಅಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರಕ್ಕೆ ಹೋಗಿ ಮಾತಾಡ್ಕೊಂಡು ಅಲ್ಲಿ ಏನೈತಿ ಏನಿಲ್ಲ ಅಂತಂದು ನಾವು ಮಾಡಿಸ್ಕೋಬೇಕಾಗಿತ್ತು. ಬಟ್ ನಾವು ಎಲ್ಲ ರಾಜಕಾರಣಿಗಳ ಮೇಲೆ ಹಾಕೋದು ತಪ್ಪೈತೆ ಸರ್. ಅಭಿವೃದ್ಧಿನೂ ಆಗಿದ್ದಾವೆ. ಮೇನ್ ಫಾಲ್ಟ್ ಹೆಂಗೆ ಗೊತ್ತರ ಸರ್, ಇಲ್ಲಿ ಹಳೆಪೇಟೆ ಒಳಗಡೆ ಎಲ್ಲ ರೋಡ್ ಚಿಕ್ಕ ಚಿಕ್ಕವು ಇದ್ದಾವೆ, ಈಗೆಲ್ಲ ಹೊಡೆಯೋಕ್ಕಾಗಲ್ಲ. ಈಗ ಯಾರು ರೋಡ್ ಮಾಡೋಕ್ಕೆ ಹೋದ್ರಂದ್ರೆ ಹೊಡೆಯೋಕ್ಕೆ ಎಲ್ಲವನ್ನು ಹೊಡೆದು ರೋಡ್ ಮಾಡಿದ್ರೆ ಅಭಿವೃದ್ಧಿ ಕಾಣಿಸ್ತೈತಿ. ಈಗ ಇರೋ ಅಷ್ಟು ರೋಡ್ನಾಗ ಎಲ್ಲ ಸಿಮೆಂಟ್, ಇಲ್ಲಿ ಪಾರ್ಕಿಂಗ್, ಇಲ್ಲಿ ಫುಟ್ಪಾತ್ ಇದಲ್ಲ, ಇದನ್ನೆಲ್ಲ ಮಾಡಿ ಅಲ್ಪ ಸ್ವಲ್ಪ ಮಾಡಿದ್ದಾರೆ. ಇದೇ ಚೌಕಿಪೇಟೆ ಗಾಡಿ ತರಬೇಕು ಜಾಗ ಇರ್ತದಿಲ್ಲ, ನಾವು ಗಾಡಿ ಲೋಡಿಗೆ ಹೋದ್ರೆ. ಈಗ ರೋಡ್ ಅದು ಸ್ವಲ್ಪ ತಕ್ಕ ಮಟ್ಟಿಗೆ ಅದು ಆಗಲಾಗಿದೆ, ಅಂದರೆ ಯಾವನು ಹೊಡೆದಿಲ್ಲ ಸರ್, ಹೆಂಗೈತೆ ಹಂಗಂಗಿದೆ. ಬಟ್ ಏನದೇ ಸಿಮೆಂಟ್ ರೋಡು, ನೀರು, ನಾವು ನೀರು ಇಲ್ಲಿ ವಿನೋಬ್ ನಗರದಾಗ ಇವ್ರದ್ದು ಇದು ಇದೆಯಲ್ಲ ಕಬ್ರಸ್ತಾನ, ಅಲ್ಲಿಂದ ನೀರು ತಗೊಂಬರ್ತಿದ್ವಿ ಇಲ್ಲಿ ಭಾಷಾನಗರಕ್ಕೆ. ರಾತ್ರಿ 8-10 ಕೊಡಪನ್ಗಳು ನೇತಕ್ಕೆಂದು ಇವಾಗ ಮನೆಗೆ ನೀರು ಬರ್ತೈತಿ. ಬೋರಿ ನೀರಿಂದ ಸಮಸ್ಯೆ ಇಲ್ಲ, ಮಾಡಿದ್ದಾರೆ. ಅದನ್ನ ಜನಗಳು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮಾಡಿದ್ರು ಅನ್ಬೇಕು, ಮಾಡಲಿಲ್ಲ ಅನ್ಬೇಕು, ಅದನ್ನೂ ಉಪಯೋಗಿಸ್ಕೋಬೇಕು ಜನಗಳು ಸ್ವಲ್ಪ. ಅಂದರೆ ನಾವು ಓಟ್ ಹಾಕೋದು ಅವ್ರವ್ರ ಹಕ್ಕು ಸರ್, ನಾನು ಅವ್ರು ಯಾಕ್ರಿ ಅಂತ ಹೇಳ್ತಲ್ಲ, ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಆಗಿದ್ದಾವೆ. ಇಲ್ಲಿ ನಮ್ಮ ತಮ್ಮ ಮಾತಾಡ್ತಾರೆ ನೋಡ್ರಿ. ಶ್ರೀನಿವಾಸ ದಾಸ್ ಕರಿಯಪ್ಪ ವರ್ಸಸ್ ಸಮರ್ಥ ಶಾಮನೂರು, ಇಬ್ಬರಲ್ಲಿ ಯಾರು ಗೆಲುವಾಗುತ್ತೆ, ಯಾಕೆ? ಸಮರ್ಥ ಬರ್ಬೇಕಂತ ಆಸೆ ಸರ್, ಅಷ್ಟೇ. ಅಲ್ಲ, ಆಸೆ ಓಕೆ, ಬಟ್ ಜನಾಭಿಪ್ರಾಯ ಏನಿದೆ, ಒಕ್ಕೊರ್ಲಿಂದ ಯಾರು ಗೆಲ್ಲಬಹುದು ಅಂತ ಅನಿಸ್ತದೆ? ಎಲ್ಲರದು ಹೇಳೋಕ್ಕಾಗಲ್ಲ ಸರ್, ನಮ್ದು ಅಷ್ಟೇ ನಾವು ಹೇಳ್ಬೋದು. ಒಬ್ಬೊಬ್ಬರು ಇದು ಮಾಡೋಕ್ಕಾಗಲ್ಲ, ಸ್ಪಂದನೆ ಮಾಡ್ತಾರೆ. ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಸ್ಟ್ಯಾಂಡ್ ನಮ್ಮ ವಿಚಾರ ಹೇಳ್ತೀವಿ, ನಮಗೆ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಕೊಟ್ಟಿದ್ದಿಲ್ಲ ನಮಗೆ ಫಸ್ಟಿಗೆ ಇಲ್ಲಿ ಹೆರಿಗೆ ಆಸ್ಪತ್ರೆ ಹತ್ರ ದಿವಸ ಅಲ್ಲಿಂದ ಓಡಿಸಿದ್ರು. ಅಲ್ಲಿಂದ ಇಲ್ಲಿಗೆ ಸೀದಾ ನಾವು ಹೋಗಿದ್ದೆ ಅಜ್ಜರ ಹತ್ರ. ಬಡವರು ಅದಾರಪ್ಪ, ಅವ್ರದ್ದು ದುಡ್ಕೊಂತನಕ್ಕೆ ಯಾಕೆ ನೀವು ಹಂಗೆ ಇದು ಮಾಡ್ತೀರ ಅಂತಂದು ಹೇಳಿ ನಮ್ಗೆ ಇಲ್ಲೇ ಸ್ಟ್ಯಾಂಡ್ ಕೊಟ್ಟಿದ್ದು. ಇವತ್ತು ಅವ್ರು ನೆನೆಸಿ ಊಟ ಮಾಡ್ಬೇಕು ಸರ್. ಇಲ್ಲೆಲ್ಲ ಬಡವರು ಇರೋದೇ, ಎಲ್ಲರೂ ದುಡ್ಕೊಂತಿನೋರೇ ಇರೋದು. ದಕ್ಷಿಣ ಇವತ್ತು ಇಡೀ ಕರ್ನಾಟಕ ನೋಡಿ ದಾವಣಗೆರೆ ದಕ್ಷಿಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕಾರಣ ಶಾಮನೂರು ಕುಟುಂಬ ಇರ್ಬೋದು, ಅಥವಾ ಮುಸ್ಲಿಂ ಸಮುದಾಯಗಳ ಬೇಸರನೂ ಕೂಡ ಇರ್ಬೋದು. ನಿಮಗೆ ಏನು ಅನಿಸುತ್ತೆ ಸರ್, ಇಲ್ಲಿ ಒಂದು ವಾತಾವರಣ ನೋಡಿದ್ರೆ ಏನಾಗ್ಬೋದು? ಎಲೆಕ್ಷನ್ ಏಪ್ರಿಲ್ 9 ಜನ ಯಾವ ಕಡೆ ವಾಲ್ಬೋದು ಅಂತ? ವಾಲ್ವು ಈಗ ಸಮಾಜ ಹೆಂಗಪ್ಪ ಅಂತಂತಂದರೆ ಇವರು ಅಂತ ಏನಿಲ್ಲ. ಈಗ ನಮ್ಮ SS ಮಲ್ಲಿಕಾರ್ಜುನ ಆಗಿರ್ಬೋದು, ನಮ್ಮನ್ನು ಇಲ್ಲಿವರೆಗೂ ಆಳ್ಕೊಂಬಂತ ಬಂದಂಥವ್ರು ನಮ್ಮ ತಂದೆಯವರು, ಯಾರು ಶಾಮನೂರು ಶಿವಶಂಕರಪ್ಪರು. ಇವತ್ತು ನಾವು ಮಾರ್ಗದರ್ಶಕವಾಗಿ ನಾವು ಇವತ್ತು ದುಡಿತೇವಪ್ಪ, ಇವತ್ತು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತೀವಪ್ಪ ಅಂದ್ರೆ ಅವರೇ ಕಾರಣ ಇದಕ್ಕೆ. ಇವತ್ತು ಅವರು ಚೆನ್ನಾಗದಾರ, ಇವತ್ತು ಅವ್ರ ಮೊಮ್ಮಗ ನಿಂತ್ಕೊಂಡಿದ್ದಾರೆ. ಎಲೆಕ್ಷನ್ನಲ್ಲಿ ಫಸ್ಟ್ ಬಹುಮತವಾಗಿ ಅವ್ರು ಗೆದ್ದು ಬರ್ತಾರೆ, ಅಷ್ಟು ಬಿಟ್ಟರೆ ಬೇರೆ. ಎದುರಿಗೆ ನಿಮ್ಮ ಹಣ್ಣಿನ ವ್ಯಾಪಾರಿ ಜಬ್ಬಾರ್ ಅವರು ಕೂಡ ಇದೇ ಫುಟ್ಪಾತಲ್ಲಿ ಕೆಲಸ ಮಾಡ್ತಾರೆ. ಬಟ್ ಅವ್ರ ಒಪಿನಿಯನ್ ಬೇರೆ ಇದೆ. ಅಂದರೆ ಒಂದು ಹೊಸಬ್ರಿಗೆ ಕೂಡ ಬರೀ ಅವರೇ ಬಂದಿಯಾರ ಮಾಡಿಕೊಂಡು ಕೆಲಸಗಳಾಗಿಲ್ಲ ಅನ್ನೋ ನೋವು ಹೇಳ್ತಾರೆ. ಇಲ್ಲ, ಕೆಲಸಗಳು ಆಗಿದೆ, ಅವ್ರು ಇಲ್ಲ ಅನ್ಬಾರ್ದು, ತಪ್ಪಾಗಿ ಮಾತಾಡಬಾರ್ದು. ಅದಾಗಲಿ ಆಗಿದಾವೆ ಕೆಲಸಗಳು, ಭಾಳ ಮಾಡೇ ಮಾಡಿದ್ದಾರೆ ಪಾಪ, ಇಲ್ಲ ಅಂತಲ್ಲ, ಆಗ್ತೈತೆ, ಏನೂ ಆಗಲ್ಲ.
ಇವತ್ತೆಲ್ಲ ನಾಳೆ ಕೆಲಸಗಳು ಆಗಿ ಹೊಸ ಪೀಳಿಗೆ ಮಕ್ಕಳು ಈಗ ಒಂದೇನಪ್ಪ ಅಂತಂದರೆ ಇನ್ನೊಂದು ಎಮ್ ಎಲ್ ಎನ ಸ್ವಲ್ಪ ಚೇಂಜ್ ಮಾಡಬೇಕು, ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅನ್ನೋದು ಒಂದು ಬಿಟ್ಟರೆ ಬೇರೆ ಇನ್ನು ಯಾವ ಉದ್ದೇಶವೂ ಇಲ್ಲ. ಯಾಕಂದರೆ ಅವರು ಇದ್ದಂಥವ್ರು ಇವತ್ತು ಏನಾಗಲಿ ಕೆಲಸಗಳು ಮಾಡ್ಕೊಂತ ಹೋಗ್ತಾರೆ, ಆಗ್ತೈತಿ, ಮಾಡೇ ಮಾಡ್ತಾರೆ. ವಿಲಾಸ್ ಕರಿಯಪ್ಪ ಅವರು ಮನೆ ನಾಮಕರಣ ಇರಲಿ ಬರ್ತಾರೆ, ಎಲ್ಲರ ಕೈಗೂ ಸಿಗ್ತಿದ್ದಾರೆ. ಈಗ ಅಟ್ಲೀಸ್ಟ್ ಒಂದು BJP ಕೊಟ್ಟು ನೋಡೋಣ ಅನ್ನೋ ಒಂದು ಅಭಿಪ್ರಾಯ ಇದೆ, ಇಲ್ಲ ಅಂತಲ್ಲ. ಆದರೆ ಯುವಕರು ಬೆಳಿಬೇಕು, ನಾವು ಹೇಳೋದು ಯುವಕರು ಬೆಳಿಬೇಕು, ಇಲ್ಲ ಅಂತಲ್ಲ. ಇನ್ನು ಮತ್ತೀಗ ಅವರವ್ರೀಗ ಸತತವಾಗಿ ದಾವಣಗೆರೆಯಲ್ಲಿ ಮಾಡ್ಕೊಂತ ಬಂದಿದ್ದಾರೆ ಆಡಳಿತನ, ಅವರಿಗೆ ನಾವು ಇದನ್ನು ಮಾಡಬೇಕು ಅನ್ನೋದು ನಮಗೆ ಆಸೆ. ಇನ್ನು ಅದು ಬಿಟ್ಟರೆ ಯಾವುದೇ ಆತಂಕ ಇಲ್ಲದೆ ಗೆಲ್ತಾರೆ ಅನ್ಸುತ್ತೆ ನಿಮಗೆ. ಸಮರ್ಥ ಶಾಮನೂರು ಆರಾಮಾಗಿ ಗೆಲ್ತಾರೆ, ತುಂಬ ಲೀಡಿಂದನೇ ಗೆಲ್ತಾರೆ. ಹೌದು. ಎಷ್ಟು ಲೀಡಿಂದ ಗೆಲ್ಬೋದು ಅಂದಾಜು? ಸರ್ ಅವರು ಇಷ್ಟು ಅಂತ ಹೊರಡೆ ಅಲ್ಲ ಅವ್ರದ್ದು. ಯಾಕಂದ್ರೆ ಅವರು ಅವ್ರ ತಂದೆ ಕಾಲದಾಗಿಂದನೂ ಅಜ್ಜನ ಕಾಲದಾಗಿಂದನೂ ಅವ್ರು ಕಾಂಗ್ರೆಸ್ ಕುಟುಂಬದವರೇ ಬಂದಿದ್ದಾರೆ ಅವರು. ಆದರೆ ಈಗೇನಾರು ಸ್ವಲ್ಪ ವಾತಾವರಣಕ್ಕೆ ಇವರೇನಾರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಚೇಂಜ್ ಆದರೂ ಆಗ್ಬೋದು, ಅವ್ರವ್ರ ಅದೃಷ್ಟ ಅದನ್ನ. ಕ್ಲೋಸ್ ಆಗ್ಬೋದು, ಕ್ಲೋಸ್ವರೆಗೂ ಬರುತ್ತೆ ಅಂತ ಅನ್ಕೋತೀರಿ? ಹೌದು. ಎಂಡಿಗೆ ಏನಾಗ್ತದೆ ಅಂತಲೂ ಹೇಳಕ್ಕೆ ಬರಲ್ಲ. ಇದು ಒಂದು ನಮ್ಮನೆ ಹೆಂಗಪ್ಪ ಅಂತಂದ್ರೆ ಬೂದಿ ಮುಚ್ಚಿದ ಕಂಡಿದ್ದಂಗೆ. ಈಗ ಜನ ಹೆಂಗಪ್ಪ ಅಂತಂದರೆ ಓಲು ಒಂದು ಕಡೆಗಿರಲ್ಲ. ಯಾಕಂತಂದರೆ ಇವತ್ತಿನ ಪರಿಸ್ಥಿತಿ ಹಂಗಿದೆ, ಏನು ಮಾಡೋಕ್ಕಾಗ್ತಾಯಿಲ್ಲ. ಓಕೆ.